ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 23ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರುವಂತಹ ದಿನ. ಈ ಷಷ್ಠಿಯ ತಿಥಿ ಈ ದಿನ ಬೆಳಿಗ್ಗೆ 9:52 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಸಂಜೆ 5:22 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 10:18 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:40 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:43 ಹಾಗೆ ಅಪರಾಹ್ನ 3:14 ಅಪರಾಹ್ನ 3:59 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 1:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನಸ್ಸಿನ ಕಲ್ಪನೆ ಇರ್ಬೋದು, ಯಶಸ್ಸಿರ್ಬೋದು, ಹಾಗೆ ಚಂಚಲತೆ ಇರ್ಬೋದು, ಇದಕ್ಕೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಜಿತವಾಗಿ ಇದ್ದು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಸಿಕ್ಕತ್ತೆ. ಏಕೆಂದರೆ ಈ ದಿನದ ಮನಸ್ಸು ಸ್ವಲ್ಪ ಹರಿದಾಡುವಂಥ ಮನಸ್ಸು, ಒಂದೆಡೆ ಸ್ಥಿರವಾಗಿ ಇರಲ್ಲ. ಒಂದು ಕೆಲಸದಲ್ಲಿ ನೀವು ಸ್ಟಿಕಾನ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಬೇರೆ ಬೇರೆ ರೀತಿಯ ಆಕರ್ಷಣೆಗೆ ಒಳಗಾಗುವಂಥದ್ದು ಈ ಮನಸ್ಸು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೂ ಕೂಡ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮಾಡುವಂಥ ಪ್ರಯಾಣ ಸಂಚಾರ ಏನಿದೆ ಅದು ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ನಿಮ್ಮ ಒಂದು ಮನಸ್ಸು ನಿಯಂತ್ರಣದಲ್ಲಿದ್ದು ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯಾಣ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ
ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇದೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಬಹಳ ಅನುಕೂಲಕರವಾಗಿ ಇರುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲವನ್ನು ಈ ದಿನ ನೀವು ಕಾಣ್ತೀರಿ, ಸಮಾಧಾನ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:38 ಬೆಳಿಗ್ಗೆ 9:37 ಈ ಅವಧಿಯಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕು. ಇನ್ನು ಗುರುಹೋರ ಈ ದಿನ ಅಪರಾಹ್ನ 3:29 ಅಪರಾಹ್ನ 4:27 ಇನ್ನು ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ದಿನ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ತುಂಬ ನಿಧಾನ ಆಗುತ್ತೆ. ಕೆಲಸದ ಆರಂಭವೇ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುತ್ತೆ ತುಂಬ. ಜೊತೆಗೆ ಕೆಲಸದ ಫಲಿತಾಂಶಗಳು ಕೂಡ ಬಹಳ ಬೇಗ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಫಲವನ್ನು ತರಲ್ಲ ಶನಿ ಹೋರದಲ್ಲಿ ಮಾಡುವಂಥ ಕೆಲಸಗಳಿಂದ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:39 ಬೆಳಿಗ್ಗೆ 8:38 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ಶನಿ ಹೋರ ಇರುವಂಥ ಸಮಯ. ಇಲ್ಲಿ ನೀವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಲ್ಲಿ ಒಂದು ಮನೆ ನಿರ್ಮಾಣ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದರ ಪ್ರಯತ್ನಗಳು ಕುಜ ಹೋರದಲ್ಲಿ ಬೇಡ. ಇನ್ನು ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಸಾಹಸದ ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗೆ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ರೆ, ಲಿಟಿಗೇಷನ್ಸ್ ಅನ್ನುವಂಥದ್ದು ಇದ್ದರೆ, ಇನ್ನು ನ್ಯಾಯಾಲಯದ ಬಾಪ್ತಿಗೆ ಸಂಬಂಧಪಟ್ಟಂತಹ ನಿಮ್ಮ ಒಂದು ಪ್ರಯತ್ನಗಳು ಏನೇ ಇದ್ರೂ ಕೂಡ ಅದನ್ನು ಆದಷ್ಟು ಕುಜ ಹೋರದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:27 ಸಂಜೆ 5:26 ಹಾಗೆ ರಾತ್ರಿ 11:31 ರಾತ್ರಿ 12:33 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಚಗೋದಯಾದಂತೆ ಶುಭ ಸಮಯ ಯಾವುದಿದೆ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:48 ಬೆಳಿಗ್ಗೆ 11:10 ಶುಭ ಸಮಯ ಇದೆ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಆರಂಭ ಮಾಡಬಹುದು. ಈ ಭೂಮಿಯ ವ್ಯವಹಾರಗಳನ್ನು ಹೊರತುಪಡಿಸಿ ನಿಮ್ಮ ಹಣಕಾಸಿನ ವ್ಯವಸ್ಥೆಗಳಾಗಲಿ, ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಬಂಡವಾಳ ತೊಡಗಿಸುವಂಥದ್ದಾಗಲಿ, ಇನ್ನು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಈ ಶುಭ ಸಮಯದಲ್ಲಿ ಮಾಡಬಹುದು. ಇನ್ನು ನಾಳೆಯ ದಿನ ಅಂದರೆ ಮಂಗಳವಾರದ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಯಾಕೆಂದರೆ ಈ ಮಂಗಳವಾರ ಮತ್ತು ಕೃತಿಕಾ ನಕ್ಷತ್ರ ಸಂಯೋಗ ಆದಾಗ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವಂಥ ಸಂದರ್ಭ. ಹಾಗಾಗಿ ನಾಳೆ ಕೂಡ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಕುಂಭರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿಯವರೆಗೂ ಮಕರ ರಾಶಿಯಲ್ಲಿದ್ದಂಥ ಕುಜ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದು ಈಗ ಸಿಂಹರಾಶಿಗೆ ಹೋದಾಗ ಈ ಕುಜನಿಂದ ಬರುವಂತಹ ಫಲಾಫಲಗಳೇನಿದೆ, ಕುಜನ ಕಾರಕತ್ವಗಳೇನಿದೆ, ಅದರಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಕೂಡ ಇದೆ. ಬಹಳ ಮುಖ್ಯವಾಗಿ ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು.
ಹಾಗಾಗಿ ಕ್ರೀಡಾಪಟುಗಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಪೈಪೋಟಿ ಇರುತ್ತೆ, ಸ್ಪರ್ಧೆಗಳು ಹೆಚ್ಚಾಗಿರುತ್ತೆ. ಇದನ್ನು ನೀವು ಸಮರ್ಥವಾಗಿ ಎದುರಿಸುವಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಅಲ್ಲಿ ಆಯಾ ದಿನದಲ್ಲಿ ಇರುವಂಥ ಶುಭ ಮುಹೂರ್ತಗಳು ಯಾವುದು, ಯಾವ ಹೊರದಲ್ಲಿ ಯಾವ ಕೆಲಸಕ್ಕೆ ಸೂಕ್ತವಾದಂತಹ ಸಂದರ್ಭ ಇದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೋದು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಬಿಡುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ತಿರೋ ಅದೇ ಫಲಿತಾಂಶ ನಿಮಗೆ ಬರುತ್ತೆ. ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಬಹಳ ಬೇಗ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ ಈ ಶುಭ ಮುಹೂರ್ತದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದಾಗ. ಅದಕ್ಕಾಗಿಯೇ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವರಿಗೆ ಸಂಬಂಧಗಳಲ್ಲೇ ವಿವಾಹ ಆಗತ್ತೆ. ಅಂದರೆ ತೀರಾ ಹತ್ತಿರದ ಸಂಬಂಧ ಇದ್ದು ಅಲ್ಲಿ ವಧು ಅಥವಾ ವರ ಇದ್ರೆ ಅವರಿಬ್ಬರಿಗೂ ಕೂಡ ವಿವಾಹ ನಿಷ್ಕರ್ಷೆಯಾಗುತ್ತೆ. ಇನ್ನು ಕೆಲವರಿಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ವಿವಾಹ ಆಗ್ಬೋದು. ಅಂದರೆ ಮೊದಲನೇ ಬಾರಿಗೆ ಅವರು ನೆಂಟಸ್ತನವನ್ನ ಬೆಳೆಸಿರ್ತಾರೆ. ಇದನ್ನ ಹೊಸ ನೆಂಟು ಅಂತ ಹೇಳಿನೇ ಕರೆಯುವಂಥದ್ದು. ಹಾಗಾಗಿ ಈ ದಿನ ನಾವು ವಿಶೇಷವಾಗಿ ಈ ಸ್ವಂತ ಬಂಧುಗಳಲ್ಲೇ ವಿವಾಹವಾಗುವಂಥ ಯೋಗ ಯಾರ್ಯಾರಿಗೆ ಇರುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಆದರೂ ಈ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳೋದಾದರೆ ತೀರಾ ಸ್ವಂತ ಬಂಧುಗಳಲ್ಲಿ ವಿವಾಹ ಆಗಬಾರ್ದು ಅನ್ನುವಂಥದ್ದು ಇದೆ. ಏಕೆಂದರೆ ಆ ಜೀನ್ಗಳ ಒಂದು ಹೊಂದಾಣಿಕೆಯ ಸಂದರ್ಭದಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲರಾಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ವಿಜ್ಞಾನ ಕೂಡ ಎಂಡಾರ್ಸ್ ಮಾಡುತ್ತೆ. ಹಾಗಾಗಿ ಸ್ವಂತ ಸಂಬಂಧದಲ್ಲಿ ಅಕ್ಕನ ಮಗಳ ಜೊತೆ ಆಗಲಿ ತಾಯಿಯ ತಮ್ಮನ ಜೊತೆಯಲ್ಲಾಗಲಿ ವಿವಾಹ ಮಾಡಿಕೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವಂಥ ವಿಚಾರದ ಜೊತೆಗೆ ಈ ದಿನ ನಾವು ಬಂಧು ಬಳಗದಲ್ಲೇ ವಿವಾಹ ಆಗುವಂಥ ಸಂದರ್ಭಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಚತುರ್ಥ ಸ್ಥಾನ ಬಂಧು ಸ್ಥಾನ, 4ನೇ ಮನೆ. ಹಾಗೆ 7ನೇ ಮನೆ ಅಂದರೆ ಸಪ್ತಮ ಸ್ಥಾನ ವಿವಾಹ ಸ್ಥಾನ. ಹಾಗಾಗಿ ಈ 4ನೇ ಮನೆ ಮತ್ತೆ 7ನೇ ಮನೆ ಅಧಿಪತಿಗಳ ನಡುವೆ ಶುಭ ಸಂಬಂಧ ಇದ್ದರೆ ಅಂತಹ ಜಾತಕರಿಗೆ ಸ್ವಂತ ಬಂಧುಗಳಲ್ಲೇ ವಿವಾಹವಾಗುವಂತಹ ಪ್ರಬಲ ಯೋಗ ಇರುತ್ತೆ. ಇಲ್ಲಿ ಚಂದ್ರ ಮತ್ತೆ ಶುಕ್ರರು ತುಂಬ ಬಲವಂತರಾಗಿದ್ರೆ, ಅಂದರೆ ತುಂಬ ಬಲಶಾಲಿಗಳಾಗಿದ್ರೆ ಆ ಸಂದರ್ಭದಲ್ಲೂ ಕೂಡ ಸ್ವಂತ ಬಂಧುಗಳಲ್ಲೇ ವಿವಾಹ ಏರ್ಪಡುತ್ತೆ. ಇನ್ನು ಚಂದ್ರ ಸ್ವಕ್ಷೇತ್ರದಲ್ಲಿದ್ದು ಅಂದರೆ ಚತುರ್ಥದಲ್ಲಿದ್ದು ಸ್ವಕ್ಷೇತ್ರಿ ಶುಕ್ರನು ಸಪ್ತಮದಲ್ಲಿದ್ದರೆ, ಹಾಗೆ ಸಪ್ತಮ ಸ್ಥಾನ ಪಾಪಗ್ರಹಗಳ ದೃಷ್ಟಿಯಿಂದ ಮುಕ್ತವಾಗಿದ್ದರೆ ಅಂತಹ ಜಾತಕರಿಗೂ ಕೂಡ ಬಂಧು ಬಳಗದಲ್ಲೇ ವಿವಾಹವಾಗುವಂಥ ಯೋಗ ಇರುತ್ತೆ. ಇದು ಕುಟುಂಬದ ಒಗ್ಗಟ್ಟನ್ನು ಮತ್ತು ಸುಖಮಯವಾದಂಥ ದಾಂಪತ್ಯದ ಸಂಕೇತವನ್ನು ತೋರಿಸುತ್ತೆ. ಏಕೆಂದರೆ ಹೊರಗಿನಿಂದ ಒಂದು ಹೆಣ್ಣು ಅಥವಾ ಗಂಡು ಆ ಕುಟುಂಬಕ್ಕೆ ಬರೋದಕ್ಕಿಂತ ಈಗಾಗಲೇ ಪರಿಚಯ ಆಗಿರುವಂತಹ ಕುಟುಂಬಸ್ಥರಿಂದಲೇ ಅಲ್ಲಲ್ಲೇ ಆ ವಧುವನ್ನಾಗಲಿ ವರನನ್ನಾಗಲಿ ವಿವಾಹಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಇರುತ್ತೆ. ಇನ್ನು 6ನೇ ಮನೆಯಲ್ಲಿ ಚಂದ್ರ ಅಥವಾ ಶುಕ್ರರು ಉಚ್ಚರಾಗಿದ್ದರೆ ಅಥವಾ ಸ್ವಕ್ಷೇತ್ರೀಯರಾಗಿದ್ದರೆ ಅಲ್ಲಿ ತಾಯಿಯ ಕಡೆಯ ಸಂಬಂಧಿಕರೊಂದಿಗೆ ಅಥವಾ ಆಪ್ತ ಬಂಧು ಬಳಗದವರೊಂದಿಗೆ ವಿವಾಹ ಆಗುವಂಥ ಯೋಗ ಇರುತ್ತೆ. ಏಕೆಂದರೆ 6ನೇ ಮನೆ ಜ್ಯೋತಿಷ್ಯದಲ್ಲಿ ಸೋದರ ಮಾವ ಹಾಗೆ ತಾಯಿಯ ಕಡೆಯ ಬಂಧುಗಳನ್ನು ಪ್ರತಿನಿಧಿಸುತ್ತೆ. ಇನ್ನು ಚಂದ್ರ 6ನೇ ಮನೆಯಲ್ಲಿ ಉಚ್ಚನಾಗಿದ್ದು ಶುಕ್ರ 7ನೇ ಮನೆಯಲ್ಲಿ ಉಚ್ಚನಾಗಿದ್ದರೆ ಅಥವಾ ಸ್ವಕ್ಷೇತ್ರನಾಗಿದ್ದರೆ ಅಂತಹ ಜಾತಕರಿಗೂ ಕೂಡ ಬಂಧು ಬಳಗದಲ್ಲೇ ವಿವಾಹವಾಗುವಂಥ ಒಳ್ಳೆಯ ಯೋಗ ಇರುತ್ತೆ. ಇನ್ನು 6ನೇ ಮನೆ ಸೋದರ ಮಾವನ ಸ್ಥಾನ ಆಗಿದ್ದು ಅಲ್ಲಿ ಗ್ರಹಬಲ ಕುಟುಂಬದ ಸಂಬಂಧವನ್ನು ವಿವಾಹ ಬಾಂಧವ್ಯವನ್ನಾಗಿ ಬೆಸೆಯುತ್ತೆ. ಹಾಗಾಗಿನೇ ಇಲ್ಲಿ ಸಂಬಂಧದೊಳಗೆ ವಿವಾಹಗಳು ಸದ್ದಿಲ್ಲದೆ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕರ್ಕಾಟಕ ಲಗ್ನದ ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರ ಇದ್ದು ಲಗ್ನ ಅಥವಾ 7ನೇ ಮನೆಯಲ್ಲಿ ಶುಕ್ರ ಉಚ್ಚನಾಗಿದ್ದರೆ ಅಥವಾ ಶುಕ್ರ ಸ್ವಕ್ಷೇತ್ರೀಯನಾಗಿದ್ದರೆ ಅಂಥವರಿಗೆ ಸ್ವಂತ ಬಂಧು ಬಳಗದಲ್ಲೇ ವಿವಾಹವಾಗುವಂಥ ಅದ್ಭುತ ಯೋಗ ಇರುತ್ತೆ. ಇಲ್ಲಿ ಸಪ್ತಮ ಸ್ಥಾನ ಏನಿದೆ ಅದು ಪಾಪಗ್ರಹಗಳ ದೃಷ್ಟಿಯಿಂದ ಮುಕ್ತವಾಗಿದ್ದಲ್ಲಿ ಹಿರಿಯರ ಒಪ್ಪಿಗೆಯನ್ನು ಪಡೆದು ಸುಖಮಯವಾದಂತಹ ದಾಂಪತ್ಯ ಜೀವನವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಅಂದರೆ ಕುಟುಂಬದ ಒಳಗೆ
ಅಂದರೆ ತೀರಾ ಹತ್ತಿರದ ಬಂಧುಗಳ ಸಮ್ಮುಖದಲ್ಲೇ ಅವರಿಗೆ ವಿವಾಹ ಏರ್ಪಡುತ್ತೆ. ಇನ್ನು ಚಂದ್ರ 6ನೇ ಮನೆಯಲ್ಲಿ ಸ್ವಕ್ಷೇತ್ರೀಯನಾಗಿದ್ದು, ಅಂದರೆ ಇಲ್ಲಿ ಕರ್ಕಾಟಕ ರಾಶಿ ಚಂದ್ರನ ಸ್ವಕ್ಷೇತ್ರ, ಅಲ್ಲಿ ಶುಕ್ರ ಕೂಡ ಸ್ವಕ್ಷೇತ್ರದಲ್ಲಿದ್ದರೆ, ಅಂದರೆ ಶುಕ್ರನ ರಾಶಿ ವೃಷಭ ಅಥವಾ ತುಲ, ಅಂತಹ ಜಾತಕರಿಗೆ ಬಂಧು ಬಳಗದಲ್ಲೇ ವಿವಾಹವಾಗುವಂಥ ಪ್ರಬಲ ಯೋಗ ಇರುತ್ತೆ. ಇಲ್ಲಿ 6ನೇ ಮನೆ ಸೋದರ ಮಾವನ ಮನೆ ಆಗಿರೋದ್ರಿಂದ ಅಲ್ಲಿ ಚಂದ್ರನ ಬಲ ರಕ್ತ ಸಂಬಂಧದ ಒಳಗೆ ದಾಂಪತ್ಯ ಭಾಗ್ಯವನ್ನು ಕರುಣಿಸುತ್ತೆ ಆ ದಂಪತಿಗಳಿಗೆ. ಇನ್ನು ಭಾಗ್ಯಾಧಿಪತಿ ಅಂದರೆ 9ನೇ ಅಧಿಪತಿ ಮತ್ತು ಸಪ್ತಮಾಧಿಪತಿ ಅಂದರೆ 7ನೇ ಅಧಿಪತಿ ಪರಸ್ಪರ ಸಂಬಂಧವನ್ನು ಹೊಂದಿದ್ದು ಅವರ ಮೇಲೆ ಗುರು ಅಥವಾ ಶುಕ್ರನ ಶುಭ ದೃಷ್ಟಿ ಇದ್ದರೆ ಅಂತಹ ಜಾತಕರಿಗೆ ಸ್ವಂತ ಬಂಧು ಬಳಗದಲ್ಲೇ ವಿವಾಹವಾಗಿರುವಂಥ ಯೋಗ ಇರುತ್ತೆ. ಇದು ಹಿರಿಯರ ಆಶೀರ್ವಾದದೊಂದಿಗೆ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏಕೆಂದರೆ ಇಲ್ಲಿ ಧಾರ್ಮಿಕ ವಿವಾಹ ಯೋಗ ಅನ್ನುವಂಥದ್ದು ಇವರಿಗೆ ಕೂಡಿ ಬಂದಿರುತ್ತೆ. ಇನ್ನು ಲಗ್ನಾಧಿಪತಿಯಾದಂತಹ ಚಂದ್ರ ಲಗ್ನದಲ್ಲಿದ್ದು ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಶುಕ್ರನಿದ್ದರೆ ಅಂಥವರು ಕೂಡ ಸ್ವಂತ ಬಳಗದಲ್ಲೇ ವಿವಾಹ ಆಗ್ತಾರೆ. ಹಾಗೆ ಸಪ್ತಮ ಸ್ಥಾನ ಪಾಪದೃಷ್ಟಿಯಿಂದ ಮುಕ್ತವಾಗಿದ್ದರೆ ಅಂಥ ವಿವಾಹ ಭಾಗ್ಯೋದಯವನ್ನು ತರುತ್ತೆ. ಜೊತೆಗೆ ಕುಟುಂಬದ ಒಗ್ಗಟ್ಟನ್ನು ಅದು ಮತ್ತಷ್ಟು ಹೆಚ್ಚಿಸುತ್ತೆ. ಇನ್ನು ಜನ್ಮಕುಂಡಲಿಯಲ್ಲಿ ಚಂದ್ರ ಅಂದರೆ ಈಗಾಗಲೇ ಹೇಳಿದಾಗೆ ಚಂದ್ರ ಮನಕಾರಕ ಮತ್ತು ಶುಕ್ರ ಇದು ಕಳತ್ರಕಾರಕ, ಇವೆರಡೂ ಕೂಡ ತುಂಬ ಬಲಯುತವಾಗಿದ್ದರೆ ಕೇಂದ್ರ ಅಥವಾ ಭಾಗ್ಯಸ್ಥಾನದಲ್ಲಿ ಅಂಥವ್ರಿಗೆ ಬಂಧು ಬಳಗದಲ್ಲೇ ವಿವಾಹವಾಗುವಂಥ ಯೋಗ ಇರುತ್ತೆ. ಇನ್ನು ಚಂದ್ರ ಕುಟುಂಬದ ಮೇಲಿನ ಮಮಕಾರವನ್ನು ಸೂಚನೆ ಮಾಡಿದ್ರೆ ಶುಕ್ರ ಆಪ್ತ ವಲಯದ ಸಂಗಾತಿಯನ್ನು ಕರುಣಿಸ್ತಾನೆ. ಹಾಗಾಗಿ ಈ ಇಬ್ಬರು ಗ್ರಹರ ಶುಭ ಸಂಬಂಧ ಏನಿದೆ ಅದು ದಾಂಪತ್ಯದಲ್ಲಿ ಸುಖ ಮತ್ತು ಶಾಂತಿಯನ್ನು ಸ್ಥಿರವಾಗಿ ಇರಿಸುತ್ತೆ. ಇನ್ನು ಚಂದ್ರ ಗುರು ಮತ್ತು ಶುಕ್ರರು ಅತ್ಯಂತ ಶುಭ ಗ್ರಹಗಳು. ಇವರು ಸೌಮ್ಯ ಪ್ರವೃತ್ತಿಯಾಗಿದ್ದು ಶುಭ ನಕ್ಷತ್ರದಲ್ಲಿ ಅಂದರೆ ರೋಹಿಣಿ, ಪುನರ್ವಸು, ಪುಷ್ಯ, ಪೂರ್ವಭದ್ರ, ಹಸ್ತ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಶ್ರವಣ, ರೇವತಿ ಈ ಒಂದು ಶುಭ ನಕ್ಷತ್ರಗಳಲ್ಲಿ ನೆಲೆಸಿದ್ದು ಸಪ್ತಮ ಅಂದರೆ ವಿವಾಹ ಸ್ಥಾನ, ದ್ವಿತೀಯ ಕುಟುಂಬ ಸ್ಥಾನ ಮತ್ತು ಪಂಚಮ ಇದು ಸಂತಾನ ಸ್ಥಾನ ಅಥವಾ ಬುದ್ಧಿಸ್ಥಾನ. ಇಲ್ಲಿ ಅತ್ಯಂತ ಸುಂದರ, ತೇಜಸ್ವಿ ಹಾಗೆ ಸದ್ಗುಣಿಯಾದಂತಹ ಸಂಗಾತಿ ಲಭಿಸ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಇಂತಹ ಗ್ರಹಗತಿಗಳು ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಭಾಗ್ಯೋದಯವನ್ನು ಕರುಣಿಸುತ್ತೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೂ ಕೂಡ ಅವು ಕೃತ್ತಿಕ, ಮಖ, ಆಶ್ಲೇಷ ಮತ್ತು ಜ್ಯೇಷ್ಠ ಇಂತಹ ಕ್ರೂರ ನಕ್ಷತ್ರಗಳೇನಾದರೂ ಆಗಿದ್ದರೆ ದಂಪತಿಗಳ ನಡುವೆ ಪ್ರೇಮದ ಕೊರತೆ ಉಂಟಾಗುತ್ತೆ. ಒಂದು ವೇಳೆ ಅದೇ ಸ್ಥಾನದಲ್ಲಿ ಪಾಪಗ್ರಹಗಳು ಅಂದರೆ ಶನಿ, ಕುಜ ಮತ್ತು ರಾಹು ಈ ಕ್ರೂರ ನಕ್ಷತ್ರಗಳಲ್ಲಿದ್ದರೆ ಸಂಸಾರದಲ್ಲಿ ನಿರಂತರವಾದಂಥ ಜಗಳ ಇರುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ಇನ್ನು ಈ ಒಂದು ಮನಸ್ತಾಪಗಳನ್ನು ನಕ್ಷತ್ರ ಶಾಂತಿಯ ಮೂಲಕ ಇಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇದನ್ನು ನೀವು ಮನನ ಮಾಡಿಕೊಳ್ಬೇಕು. ಇನ್ನು ಕೃತ್ತಿಕ, ಮಖ ಇವು ಉಗ್ರ ನಕ್ಷತ್ರಗಳು. ಇವು ಅಹಂಕಾರ ಮತ್ತು ಕೋಪವನ್ನು ಪ್ರಚೋದಿಸುವಂಥ ನಕ್ಷತ್ರಗಳು. ಇನ್ನು ಆಶ್ಲೇಷ ಮತ್ತು ಜ್ಯೇಷ್ಠ ಮೂಲ ಇವು ತೀಕ್ಷ್ಣ ಅಥವಾ ದಾರುಣ ನಕ್ಷತ್ರಗಳು. ಇವು ಸಂಬಂಧಗಳಲ್ಲಿ ವಿಷಾದ, ಕೆಲವೊಮ್ಮೆ ಒಡಕನ್ನು ತರುತ್ತೆ. ಇನ್ನು ವಿಶಾಖ ನಕ್ಷತ್ರ ಇದು ಮಿಶ್ರ ನಕ್ಷತ್ರ ಆಗಿದ್ರೂ ಕೂಡ ಸಪ್ತಮದಲ್ಲಿ ಅತೃಪ್ತಿಯನ್ನು ನೀಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ನಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಬೇಕು. ನಮ್ಮ ಪ್ರಯತ್ನಗಳಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡುವಂಥ ಅವಕಾಶಗಳು ಸಿಕ್ಕಾಗ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಯಾವ ಸ್ಥಾನದಲ್ಲಿದ್ದಾರೆ, ಯಾವ ರಾಶಿಯಲ್ಲಿದ್ದಾರೆ, ಅವರಿಗೆ ಯಾವ ಗ್ರಹದ ದೃಷ್ಟಿ ಇದೆ, ಇಂತಹ ವಿಚಾರಗಳನ್ನು ಜಾತಕದ ಮೂಲಕ ನಾವು ನಿಷ್ಕರ್ಷೆ ಮಾಡುವಂತಹ ಸಂದರ್ಭದಲ್ಲಿ ಅಂತಹ ಜಾತಕರಿಗೆ ತೀರಾ ಹತ್ತಿರದ ಸಂಬಂಧದಲ್ಲೇ ವಿವಾಹ ಆಗತ್ತಾ ಅಥವಾ ಹೊರಗಡೆಯಿಂದ ಈ ವಿವಾಹ ಯೋಗ ಏರ್ಪಡುತ್ತಾ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಯಾವುದೇ ವಿಚಾರಗಳನ್ನು ನೀವು ತಿಳಿಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಿ, ತಾಳ್ಮೆಯಿಂದ ಇರಿ, ಕಲಿಯುವಂತಹ ವಿಚಾರಗಳನ್ನು ಆಗಾಗ್ಗೆ ಮನನ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ದಿನ ಇದು. ಹಾಗಾಗಿ ಈ ದಿನ ಇರುವಂಥ ಕಡಿಮೆ ಅವಕಾಶದಲ್ಲೇ, ಲಭ್ಯ ಇರುವಂಥ ಕಾಲಾವಕಾಶದಲ್ಲೇ
ಕೈಯಲ್ಲಿರುವಂಥ ಕೆಲಸಗಳನ್ನು ಪೂರೈಸ್ತೀರಿ, ಮೆಚ್ಚುಗೆಯನ್ನು ಗಳಿಸ್ಕೊಳ್ತೀರಿ. ಹಾಗೆ ಕುಟುಂಬದ ಸದಸ್ಯರೊಬ್ಬರು ಈ ದಿನದ ಸಂಜೆಯ ಸಮಯಕ್ಕೆ ನಿಮ್ಮ ಎದುರಾಗಿ ನಿಲ್ಲುವಂಥ ಸಾಧ್ಯತೆ, ಇದರಿಂದ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಹರಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲದಿಂದ ಲಾಭವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ತುಂಬ ಅವಕಾಶಗಳಿದೆ. ಆ ಒಂದು ಸಹಾಯ ಏನಿದೆ, ಸ್ನೇಹಿತರ ಸಹಾಯ, ಅದರಿಂದ ನಿಮಗೆ ತುಂಬ ಅನುಕೂಲ ಉಂಟಾಗುತ್ತೆ. ಇನ್ನು ಈ ದಿನ ನೀವು ಕರ್ತವ್ಯ ನಿರ್ವಹಿಸುವಂತಹ ಸ್ಥಳದಲ್ಲಿ ಕೆಲವೊಂದು ಸಾಧನೆಗಳನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಪ್ರತಿಭೆ ಅಲ್ಲಿ ಅನಾವರಣ ಆಗುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಒತ್ತಡಗಳಿರ್ಬೋದು, ವ್ಯವಹಾರಗಳಲ್ಲಿ ಸ್ವಲ್ಪ ಓಡಾಟ ಇರ್ಬೋದು. ಆದರೂ ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಮುಂದಾಲೋಚನೆಯಿಂದಲೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಒಂದು ವಿಷನ್ ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಂತಹ ತೀರ್ಮಾನಗಳಿಗೆ ಈ ದಿನ ಒಳಗಾಗಬೇಡಿ. ಹಾಗೆ ಈ ಕೃಷಿಗೆ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಲಾಭದಾಯಕವಾದಂಥ ಒಂದು ವಿಚಾರ ತಿಳಿಯುತ್ತೆ. ಒಟ್ಟಾರೆ ಈ ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಅನುಕೂಲ ಇದೆ, ಲಾಭ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿದೆ ಅಂತ ಅನಿಸಿದ್ರೆ ನಿಮ್ಮ ಮನಸ್ಸಿಗೆ ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಸಮಸ್ಯೆಗಳನ್ನು ಮುಂದಕ್ಕೆ ಹಾಕಬೇಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ಒಂದು ತೀರ್ಮಾನ ಏನೇ ಇದ್ದರೂ, ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ಅದು ಧನಾತ್ಮಕವಾಗಿರಲಿ, ಒಳ್ಳೆಯದಾಗತ್ತೆ. ತುಂಬ ಪಾಸಿಟಿವ್ ಆಗಿರಿ, ಒಳ್ಳೆಯ ಫಲಿತಾಂಶ ನಿಮಗೆ ಈ ದಿನ ಸಿಕ್ಕತ್ತೆ. ಮಹಾಲಕ್ಷ್ಮಿಯ ಅನುಗ್ರಹದಿಂದ, ಮಹಾವಿಷ್ಣುವಿನ ಅನುಗ್ರಹದಿಂದ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ನೀವು ಯಾಮಾರುವಂಥದ್ದು, ಬೇರೆಯವರನ್ನು ಅತಿಯಾಗಿ ನಂಬಿ ಯಾಮಾರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವ್ಯವಹಾರ ಅಂದರೆ, ಅದರಲ್ಲೂ ಹಣದ ವಿಚಾರ ಅಂತ ಅಂದರೆ ಈ ದಿನ ಯಾರನ್ನೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಯಾರ ಮೇಲೂ ಕೂಡ ಪೂರ್ಣವಾದ ಜವಾಬ್ದಾರಿಯನ್ನು ಬಿಡಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರಗಳಲ್ಲಿ ವಿಶೇಷವಾದಂಥ ಲಾಭ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ಒಂದು ದಿಢೀರಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ, ಅವಸರದಿಂದ ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ, ಅದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ವ್ಯಾಪಾರದಲ್ಲಿ ತುಂಬ ತಾಳ್ಮೆ ಇರಬೇಕು ಈ ದಿನ. ಹಾಗೆ ನಿಮ್ಮ ಮಾತನ್ನು ಕೂಡ ಹದ ಅರಿತು ಮಾತಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಹಾಗೆ ಈ ದಿನದ ಪ್ರಯತ್ನ ಏನಿದೆ, ನಿಮ್ಮ ಆದಾಯವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನವೇ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ, ಫಲಾನುಭವಿಗಳು, ಅವರ ಕಡೆ ಈ ದಿನ ನೀವು ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ತೀರಾ ಹತ್ತಿರದವರೇ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಗತಿಯನ್ನಾಗಲಿ, ನಿಮ್ಮ ಅಭಿವೃದ್ಧಿಯನ್ನಾಗಲಿ ಕಂಡು ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿ. ಅಂಥವರು ಈ ದಿನ ನಿಮ್ಮ ಸುತ್ತಮುತ್ತ ಇರುವಂಥವರು, ಅವರ ಕಡೆ ಕೂಡ ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚು ಭಾವನೆಗಳಿಗೆ, ಹೆಚ್ಚು ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಅದಕ್ಕೆ ಒಳಗಾಗಬೇಡಿ. ಯಾವುದೇ ವಿಚಾರ, ಯಾವುದೇ ಫಲಿತಾಂಶ ಇದ್ದರೂ ಕೂಡ ಅದನ್ನು ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಈ ಸ್ಟಾಕ್ಸ್ ಮತ್ತು ಶೇರ್ಸ್ ಅನ್ನುವಂಥ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವಂಥವ್ರು ಅಥವಾ ನೀವೇನಾದರೂ ಅಂಥ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಜಾಗೃತೆಯಿಂದ ಇರಿ. ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಒಂದು ಲಾಭ ಸಿಕ್ಕಲ್ಲ. ಹಾಗೆ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ನಿಮ್ಮ ಒಂದು ಮನಸ್ಥಿತಿ ಏನಿದೆ ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಒಟ್ಟಾರೆ ಏನೇ ಬಂದರೂ ಅದನ್ನು ಪೂರ್ಣ ಮನಸ್ಸಿನಿಂದ ಈ ದಿನ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ನೀವು ಹಣ ಗಳಿಸಲಿಕ್ಕೆ ಅನೇಕ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ. ಅದಕ್ಕೆ ನಿಮ್ಮ ಮನಸ್ಸು ಈ ದಿನ ತುಂಬ ಸಂತೋಷವಾಗಿರುತ್ತೆ. ಬರಬೇಕಾದಂಥ ಬಾಕಿ ಹಣ ಬರುವಂಥದ್ದು ಇದೆ. ಪೂರ್ಣವಾಗಿ ಇಲ್ಲ ಅಂದರೂ ಕೂಡ ಭಾಗಶಃ ಹಣ ನಿಮ್ಮ ಕೈ ಸೇರುತ್ತೆ. ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಅದರಿಂದ ಕೂಡ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಬಹಳ ಚೆನ್ನಾಗಿ ಪೂರೈಸ್ಕೊಳ್ತೀರಿ. ಅದಕ್ಕೆ ನಿಮ್ಮ ಕುಟುಂಬಸ್ಥರ ನೆರವು ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನೀವು ಸ್ವಲ್ಪ ಕಂಫರ್ಟ್ ಝೋನಲ್ಲಿರುವಂಥ ಸಂದರ್ಭ. ಇನ್ನು ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಈ ದಿನ ನಿಮಗೆ ಒಂದು ಕಾನೂನಿನ ನೆರವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದರಿಂದ ಯಾರಿಗೂ ಕೂಡ ನೋವಾಗಬಾರ್ದು. ಅದರಲ್ಲೂ ನಿಮ್ಮ ಹತ್ತಿರದ ಕುಟುಂಬಸ್ಥರಿಗೆ ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇರುವಂಥ ಇನ್ವಾಲ್ವ್ಮೆಂಟ್ ಏನಿದೆ, ನಿಷ್ಠೆ ಏನಿದೆ, ಅದು ನಿಮ್ಮ ಮೇಲಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಅವರಿಂದ ಕೂಡ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ಪ್ರೀತಿ ಪ್ರೇಮದ ಜೀವನ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಇದರಲ್ಲಿ ನಿಮ್ಮ ನಿರ್ಣಯಗಳೇನಿದೆ ಅದು ಕುಟುಂಬಸ್ಥರನ್ನು ಸಂತುಷ್ಟರಾಗಿಸಬೇಕು, ಸಂತೋಷವಾಗಿ ಇಟ್ಟಿರಬೇಕು. ಆ ರೀತಿಯಲ್ಲಿ ನೋಡ್ಕೊಳ್ಳಿ. ಏಕೆಂದರೆ ಈ ದಿನ ನೀವು ಬೇರೆಯವರನ್ನು ಓಲೈಸುವಂಥ ಅಗತ್ಯತೆ ಕೂಡ ಇದೆ. ಅವರನ್ನು ಒಳ್ಳೆಯವರನ್ನಾಗಿ ಮಾಡಿಕೊಳ್ಬೇಕು, ಒಳ್ಳೆಯ ಮಾತಾಡಬೇಕು, ಅವರಿಗೆ ಬೇಕಾದಂತಹ ಕೆಲವೊಂದು ಸೌಕರ್ಯಗಳನ್ನು ಕಲ್ಪಿಸಬೇಕು. ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು. ಸ್ವಲ್ಪ ಕೊಡಬೇಕು, ಹೆಚ್ಚು ಪಡ್ಕೊಳ್ಬೇಕು. ಆ ಒಂದು ಮನಸ್ಥಿತಿ ಇರಲಿ, ಮನೋಭಾವ ಇರಲಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮನಸ್ಸಿನ ತುಂಬ ಸಂತೋಷ ಇದೆ. ಹಾಗೆ ಆತ್ಮವಿಶ್ವಾಸ ತುಂಬಿದಂತಹ ದಿನ ನಿಮಗೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ, ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಆಸಕ್ತಿಯಿಂದ ಆರಂಭ ಮಾಡ್ತೀರಿ. ಹಾಗಾಗಿ ಕೆಲಸವನ್ನು ಮಾಡಲಿಕ್ಕೆ ಯಾವಾಗಲೂ ಕೂಡ ನೀವು ಸಿದ್ಧರಾಗಿ ಇರುವಂಥವರು ಈ ದಿನ. ಆದರೆ ಕೆಲವರ ಮಾತುಗಳನ್ನು ಕೇಳಿದಾಗ, ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯ ಬಗ್ಗೆ ಕೆಲವರು ಪ್ರಶ್ನೆ ಮಾಡಿದಾಗ ಮಾತ್ರ ಮನಸ್ಸಿಗೆ ಬೇಸರ ಆಗುತ್ತೆ. ಅಂಥ ಕೆಲಸವೇ ಬೇಡ ಅಂತ ಹೇಳಿ ಬಿಡುವಂಥ ಒಂದು ಅವಕಾಶಗಳು ಕೂಡ ಬರ್ಬೋದು ಈ ದಿನ. ಆದರೆ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿದರೆ, ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಒಂದು ಆಸಕ್ತಿಯನ್ನು ಕೆಲಸದಲ್ಲೇ ತೋರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಒಂದು ಕೆಲಸವನ್ನು ಪೂರ್ಣ ಮಾಡಿದಾಗ ಮತ್ತೊಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಇದು ಒಳ್ಳೆಯ ಮನಸ್ಥಿತಿ. ಆದರೆ ಆ ಹೊಸ ಕೆಲಸಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮೊದಲೇ ಮಾಡಿಟ್ಕೊಳ್ಳುವಂಥದ್ದು ಉತ್ತಮ. ಹೇಗಾದ್ರಾಗಲಿ ಕೆಲಸ ಆರಂಭ ಆಗಲಿ ಅನ್ನುವಂಥ ಧೋರಣೆ ಕೆಲವೊಮ್ಮೆ ನಿಮಗೆ ಆಗಾಗ್ಗೆ ಬರುತ್ತೆ. ಆದರೆ ಈ ದಿನ ಅಂಥ ಒಂದು ಧೋರಣೆಯನ್ನು ಇಟ್ಕೊಳ್ಬಾರ್ದು. ಪೂರ್ವ ಸಿದ್ಧತೆ ಬಹಳ ಮುಖ್ಯ, ಜಾಗ್ರತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ಆಹಾರ ವಿಹಾರಾದಿಗಳು ಏನಿದೆ ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಈ ವ್ಯಾಪಾರ ಸಂಬಂಧವಾಗಿ, ಉದ್ಯೋಗ ಸಂಬಂಧವಾಗಿ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಅಲ್ಲಿ ನಿಮ್ಮ ಮಿತ್ರರನ್ನು ಅಥವಾ ನಿಮ್ಮ ಹಿತೈಷಿಗಳನ್ನು ಭೇಟಿ ಮಾಡುವಂಥ ಅವಕಾಶ ಕೂಡ ನಿಮಗೆ ಸಿಕ್ಕತ್ತೆ. ಪ್ರಯಾಣದ ಉದ್ದೇಶ ಈಡೇರುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅದು ದುಂದು ವೆಚ್ಚಕ್ಕೆ ಕಾರಣ ಆಗಬಹುದು. ಈ ದಿನ ಯಾವುದೋ ಒಂದು ಬೇಡದ ವಸ್ತುವಿಗೆ ನೀವು ಬಂಡವಾಳ ಹಾಕ್ಬೋದು, ಅಂಥ ಒಂದು ಖರೀದಿ ಮಾಡಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಲಿಕ್ಕೆ ಹೋಗಬೇಡಿ. ಬೇರೆಯವರು ನಿಮಗೆ ಏನೋ ಸಹಾಯ ಮಾಡ್ತಾರೆ, ಏನೋ ಒಳ್ಳೆಯದು ಮಾಡ್ತಾರೆ ಅನ್ನೋವಂಥದ್ರ ಮಾತೇನಿದೆ ಅದನ್ನು ಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಶಕ್ತಿ, ಸಾಮರ್ಥ್ಯ, ನಿಮ್ಮ ವಿವೇಚನೆ, ಬುದ್ಧಿವಂತಿಕೆ, ಬಹಳ ಮುಖ್ಯವಾಗಿ ನಿಮ್ಮ ಅನುಭವದ ಆಧಾರದಲ್ಲಿ ಕೆಲಸಗಳನ್ನು ಮುಂದುವರಿಸಿ, ಬೇರೆಯವರ ಮಾತಿನ ಮೇಲೆ ಅಲ್ಲ. ಇದರಲ್ಲಿ ಮಾತ್ರ ನೀವು ಸ್ವಲ್ಪ ಜಾಗೃತರಾಗಿ ಇರಿ. ಈ ದಿನ ನಿಮ್ಮ ಮಿತ್ರರನ್ನು ಭೇಟಿ ಮಾಡುವಂಥ ಸಂದರ್ಭ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಈ ದಿನ
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ಕುಲದೇವರನ್ನು ದರ್ಶನ ಮಾಡುವಂಥ ಅವಕಾಶ ಇದ್ದರೆ ಈ ದಿನ ಮಾಡಿ. ಜೊತೆಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ಏನೋ ಒಂದು ಹೊಸತನ ಇದೆ, ಏನೋ ಒಂದು ಲವಲವಿಕೆ ಇದೆ. ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸಬೇಕು. ಅದರಿಂದ ಬರುವಂತಹ ಲಾಭ ಏನಿದೆ, ಅನುಕೂಲ ಏನಿದೆ, ಅದನ್ನು ಪೂರ್ಣವಾಗಿ ಅನುಭವಿಸಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಒಂದು ಸಂಭ್ರಮಾಚರಣೆ ಇರುವಂಥ ಸಂದರ್ಭ. ಅದು ನಿಮ್ಮ ಮಿತ್ರರ, ಬಂಧುಗಳ, ಕುಟುಂಬಸ್ಥರ ಒಂದು ವಿಶೇಷವಾದಂಥ ಸಂದರ್ಭಕ್ಕೆ ಸಂಬಂಧಪಟ್ಟಿರುವಂಥ ಆಚರಣೆ ಅದು. ಹಾಗೆ ಈ ದಿನ ನಿಮ್ಮನ್ನು ಎಷ್ಟು ನಿಮ್ಮ ಪ್ರೀತಿ ಪಾತ್ರರು ದ್ವೇಷಿಸ್ತಾರೋ ಅಷ್ಟೇ ಹತ್ತಿರದಲ್ಲೂ ಕೂಡ ಈ ದಿನ ಇರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಅವರ ಒಂದು ಪ್ರೀತಿ, ವಿಶ್ವಾಸ, ವಾತ್ಸಲ್ಯವನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ನಡಿಬೇಕು ಅನ್ನುವಂಥ ಧೋರಣೆ ಕೂಡ ನಿಮಗೆ ಅಷ್ಟೊಂದು ಸರಿ ಇರಲ್ಲ. ಇನ್ನು ಈ ದಿನ ವಾಗ್ವಾದಗಳೇನೇ ಇದ್ದರೂ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡಿಕೊಳ್ಬೇಕು. ಮಾತುಕತೆ ಬರುತ್ತೆ, ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಏತಿ ಅಂದರೆ ಪ್ರೇತಿ ಅನ್ನುವಂಥವ್ರು ಇರ್ತಾರೆ. ಆದರೆ ಅದನ್ನು ಸ್ವಲ್ಪ ನಿಮ್ಮ ಯುಕ್ತಿಯಿಂದ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಧನಾತ್ಮಕವಾದಂಥ ಭಾವನೆಯಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಮತ್ತಷ್ಟು ಹೆಚ್ಚಿಸಬೇಕು, ಅದನ್ನು ಮೋಟಿವೇಟ್ ಮಾಡಬೇಕು ಅನ್ನೋಂಥವರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಪ್ರೀತಿ ಪಾತ್ರರಿರ್ತಾರೆ. ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಈ ದಿನ ನಿಮಗೆ ಆಗಿರುವಂಥ ಕೆಲವೊಂದು ತೊಂದರೆಗಳನ್ನು, ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಆದರೆ ಮುಕ್ತ ಮನಸ್ಸಿನಿಂದ ಈ ದಿನ ಭಾಗವಹಿಸಬೇಕು. ನೀವು ಯಾವುದೇ ಒಂದು ಪ್ರಿಜುಡಿಸನ್ನು ಇಟ್ಕೊಳ್ಬೇಡಿ. ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲಿ. ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳಿ, ಮುಚ್ಚು ಮರೆ ಇಲ್ಲದೆ ಮಾತಾಡಿ. ಇನ್ನು ಈ ದಿನ ಕೆಲವೊಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಹಿತಶತ್ರುಗಳ ಜೊತೆಯಲ್ಲಿ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕೆಲವೊಂದು ಅನಾವಶ್ಯಕವಾದಂತಹ ಗಂಡಾಂತರದ ಪರಿಸ್ಥಿತಿ ಕೂಡ ಈ ದಿನ ನಿಮಗೆ ಎದುರಾಗಬಹುದು. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಆದರೆ ಆ ಪರಿಸ್ಥಿತಿಗೆ ಹೆದರಬೇಡಿ. ಧೈರ್ಯದಿಂದ ನೀವು ಆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಅಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಮಾಡಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲವೊಂದು ಪ್ರಯತ್ನಗಳು ವ್ಯರ್ಥ ಆಗಿಬಿಡುತ್ತೆ, ಕೆಲವೊಂದು ಪ್ರಯತ್ನಗಳು ಅದ್ಭುತವಾದಂತಹ ಜಯವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಏಳು ಬೀಳುಗಳಿರುವಂಥ ಸಂದರ್ಭ ಇರುತ್ತೆ. ಇದಕ್ಕೆ ಕಂಗೆಡಬೇಡಿ, ಹೆದರಬೇಡಿ. ಆದರೆ ನಿಮ್ಮ ಕೆಲಸವನ್ನು ಮಾಡೋದಷ್ಟೇ ನಿಮ್ಮ ಒಂದು ಕರ್ತವ್ಯ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಕೊಡುವಂಥ ಭಗವಂತ ನಿಮಗೆ ಫಲಿತಾಂಶಗಳನ್ನು ಯಾವಾಗ ಕೊಡಬೇಕು, ಎಷ್ಟನ್ನು ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾನೆ. ಹಾಗಾಗಿ ನಿಮಿತ್ತ ಮಾತ್ರಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಲಿ ಈ ದಿನ. ಇನ್ನು ಈ ದಿನ ಒಂದು ವ್ಯವಹಾರದಲ್ಲಿ ನಿಮ್ಮ ಬಂಧುಗಳ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಈ ಆಸ್ತಿಯ ವಿಚಾರವಾಗೋ ಅಥವಾ ಈ ಸಂಬಂಧದ ವಿಚಾರವಾಗಿಯೋ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಸ್ವಲ್ಪ ಶ್ರಮದಾಯಕವಾಗಿರುತ್ತೆ. ನೀವು ಅಂದ್ಕೊಳ್ತೀರಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಕೆಲಸ ಆಗತ್ತೆ ಅಂತ ಹೇಳಿ. ಆದರೆ ಅದಕ್ಕೆ 2ರಷ್ಟು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕೆಲವು ಕೆಲಸಗಳು ಆಗಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ, ವ್ಯರ್ಥ ಶ್ರಮ ಈ ದಿನ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಕ್ಲಾರಿಟಿ ಕಡಿಮೆ, ಗೊಂದಲಗಳೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ನಿಮಗೆ ಬರಬೇಕಾದಂಥ ಹಣ, ನಿಮಗೆ ಮೋಸ ಮಾಡಿರುವಂಥವರ ಸಂಖ್ಯೆ ಈ ದಿನ ನೀವು ಸ್ಮರಿಸ್ಕೊಳ್ತೀರಿ, ಜ್ಞಾಪಿಸ್ಕೊಳ್ತೀರಿ. ಅಲ್ಲಿ ನಿಮಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ, ಹೊಟ್ಟೆ ಉರಿ ಆಗುತ್ತೆ. ಏಕೆಂದರೆ ನಿಮ್ಮನ್ನು ಯಾರು ಅತಿಯಾಗಿ ನಂಬಿದ್ರೋ, ನೀವು ಯಾರನ್ನ ಅತಿಯಾಗಿ ನಂಬಿದ್ರೋ ಅಂಥವರಿಂದಲೇ ಈ ದಿನ ಮೋಸ ಆಗುವಂಥದ್ದು. ಅಂಥವರ ಒಂದು ನಡತೆ ನಿಮಗೆ ಇಷ್ಟ ಆಗಲ್ಲ.
ಅಲ್ಲಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಜೊತೆಗೆ ನಿರಾಶೆ ಕೂಡ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಅಧಿಕಾರಿ ವರ್ಗದವರಿಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಅಧಿಕಾರವನ್ನು ನೀವು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಚೌಕಟ್ಟನ್ನು ಮೀರಬಾರ್ದು, ಮಿತಿ ಮೀರಬಾರ್ದು. ಅಷ್ಟರೊಳಗೆ ಇದ್ದರೆ ಕ್ಷೇಮ. ಹಾಗೆ ನಿಮ್ಮ ಮಾತು ಕೂಡ ಈ ದಿನ ಸ್ವಲ್ಪ ಮಧುರವಾಗಿರಲಿ. ಆದಷ್ಟು ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಕೋಪವನ್ನು ಹದ್ದುಬಸ್ತಿನಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮೃತ್ಯುಂಜಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಧನ್ವಂತರಿ ಅಷ್ಟೋತ್ತರ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಜೊತೆಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮನೆಯ ವಾತಾವರಣ ಪ್ರಶಾಂತವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಗಳು ಘಟಿಸ್ಬೋದು, ಆದರೂ ಅದು ಲೆಕ್ಕಕ್ಕಿಲ್ಲ ಈ ದಿನ. ಏಕೆಂದರೆ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತೀರಿ. ಹಾಗಾಗಿ ಈ ಸಣ್ಣ ಪುಟ್ಟ ವಿಚಾರಗಳು ಈ ದಿನ ನಿಮಗೆ ತುಂಬ ಗೌಣವಾಗುತ್ತೆ. ಹಾಗೆ ನಿಮ್ಮ ಒಂದು ಸ್ಟ್ರಾಟಜಿ ಕೂಡ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ಒಂದು ನೋವನ್ನು, ದುಃಖವನ್ನು ಮರಿಬೇಕು ಅಂದರೆ ಒಂದು ಸಂತೋಷದ ವಿಚಾರವನ್ನು ಅಪ್ಪಿಕೊಳ್ಳುವಂಥದ್ದು, ಅಂತಹ ಸಂತೋಷ ಮನರಂಜನೆ ತರುವಂಥ ವಿಚಾರಗಳೇನಿದೆ, ಲಾಭ ತರುವಂಥ ವಿಚಾರಗಳೇನಿದೆ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿಯನ್ನು, ನಿಮ್ಮ ಚಾತುರ್ಯವನ್ನು, ನಿಮ್ಮ ಅನುಭವವನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಸ್ವಂತ ವಿಚಾರಗಳೇನಿದೆ, ವೈಯಕ್ತಿಕ ವಿಚಾರಗಳು, ಅದನ್ನು ಯಾರ ಜೊತೆಯಲ್ಲೂ ಕೂಡ ಈ ದಿನ ಚರ್ಚೆ ಮಾಡಬೇಡಿ. ಅದರಲ್ಲಿ ನಿಮ್ಮ ವೀಕ್ನೆಸ್ ಗೊತ್ತಾಗುತ್ತೆ, ಅದನ್ನು ಅವರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದ ಹಾದಿಯಲ್ಲಿ ಸಾಗುವಂಥದ್ದು, ಒಂದು ಪ್ರಗತಿ ಇದೆ. ಅಪ್ವರ್ಡ್ ಮೊಬಿಲಿಟಿ ಚೆನ್ನಾಗಿದೆ ಈ ದಿನ. ಇದಕ್ಕೆ ಬೇಕಾದಂಥ ಒಂದು ಬೆಂಬಲ ಏನಿದೆ ಅದು ನಿಮ್ಮ ಮಿತ್ರರಿಂದ ಈ ದಿನ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಮತ್ತು ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಡೀಲ್ ಮಾಡಬೇಕಾಗತ್ತೆ. ಅಲ್ಲಿ ಆತರ ಪಡಬೇಡಿ. ಇನ್ನು ಈ ದಿನ ನಿಮ್ಮಲ್ಲಿ ಇರುವಂಥ ಒಂದು ಹಣ, ಉಳಿತಾಯ ಆಗಿರುವಂಥ ಹಣ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ, ಹಾಗೆ ಅದು ಮುಂದೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಈ ದಿನ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕಾಏಕಿ ನೀವೇ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಹಾಗೆ ಅವಿವಾಹಿತರಿಗೆ ಉತ್ತಮ ಅವಕಾಶಗಳು ಬರುವಂಥದ್ದು, ಪ್ರಸ್ತಾವನೆಗಳು ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ಕೆಲವೊಂದು ಬದಲಾವಣೆಗಳನ್ನು ಕಾಣುವಂಥ ದಿನ ಇದು. ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಇಲ್ಲ ಅಂದರೂ ಕೂಡ ಈ ದಿನ ಬದಲಾವಣೆಗೆ ನಾಂದಿಯಾಗತ್ತೆ. ಇನ್ನು ಈ ದಿನ ಉತ್ತಮವಾದಂಥ ಪ್ರತಿಫಲ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ಸುಕತೆ ವಿಪರೀತವಾಗಿ ಇರಬಾರ್ದು. ಅಂದರೆ ಈ ಓವರ್ ರಿಯಾಕ್ಷನ್ ಅನ್ನುವಂಥದ್ದನ್ನು ನೀವು ಈ ದಿನ ತೋರಿಸ್ಬೇಡಿ. ಸಮಾಧಾನದಿಂದ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಆತ್ಮವಿಶ್ವಾಸ ತುಂಬಿರುವಂತಹ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ತುಂಬ ಧೈರ್ಯ ಇದೆ. ಹಾಗೆ ಈ ದಿನ ಯಾವುದಕ್ಕೂ ಕೂಡ ನಿಮಗೆ ಜಮಾ ಖರ್ಚು ಅನ್ನುವಂಥದ್ದು ಇರಲ್ಲ. ಹಿಂದೆ ಮುಂದೆ ನೋಡಲ್ಲ. ಬಹಳ ಮುನ್ನುಗ್ಗುವಂಥ ಒಂದು ಸ್ವಭಾವ ಇದೆ. ಹಾಗೆ ಈ ದಿನ ಹೊಸ ಸಾಲದ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ಆದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಆದರೂ ಕೂಡ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಪರಿಸ್ಥಿತಿ, ಅದರಲ್ಲೂ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿಯೇ ಇರುವಂಥದ್ದು. ಹಾಗಾಗಿ ಆಗಿರುವಂಥ ಭಿನ್ನಾಭಿಪ್ರಾಯಕ್ಕೆ ಯಾರಿಗೆ ಸಮಾಧಾನ ಹೇಳುವಂಥದ್ದು ಅನ್ನುವಂಥದ್ದೇ ಕಷ್ಟ ಆಗುತ್ತೆ. ನಿರುತ್ಸಾಹದ ವಾತಾವರಣ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮೈಮರೆಯುವಂಥ ಒಂದು ಕೆಲಸ ಕಾರ್ಯಗಳಾಗುವಂಥ ಸಂದರ್ಭ. ಅಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ಮಾಡಿ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ಇನ್ನೊಬ್ಬರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಒಂದು ಥರ್ಡ್ ಒಪಿನಿಯನ್ನ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ.
ಇನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಸನ್ನಿವೇಶ ಚೆನ್ನಾಗಿದೆ, ಆದ್ದರಿಂದ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಆತುರದ ನಿರ್ಣಯಗಳು ಬೇಡ. ಸಂಬಂಧದ ವಿಚಾರದಲ್ಲಿ ಆತುರದ ನಿರ್ಣಯಗಳು ಬೇಡ. ಸ್ವಲ್ಪ ಸಮಾಧಾನದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಉತ್ಸಾಹ ಬಹಳ ಚೆನ್ನಾಗಿದೆ, ಆರಂಭ ಚೆನ್ನಾಗಿದೆ. ಆದರೆ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಬೇಸರ ಆಗುತ್ತೆ. ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಸು ಕೂಡ ಆಗುತ್ತೆ. ಏಕೆಂದರೆ ಈ ಗೊಂದಲದ ಸನ್ನಿವೇಶಗಳೇನಿದೆ ಅದರಲ್ಲಿ ನಿಮಗೆ ಮುಂದೆ ಆಗುವಂಥ ಕೆಲವೊಂದು ಅನಾಹುತಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲೇ ನಿಮಗೆ ಒಂದು ಸಲಹೆ, ಸಹಕಾರ ಅಥವಾ ಒಂದು ಮಾರ್ಗದರ್ಶನದ ಅಗತ್ಯತೆ ಇದೆ. ಅದನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇದೆ. ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಇದೆ. ಆದರೆ ಸ್ವಲ್ಪ ಪೂರ್ವ ಸಿದ್ಧತೆ ಇಲ್ಲೂ ಕೂಡ ನಿಮಗೆ ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಯತ್ನಗಳು ವ್ಯರ್ಥ ಆಗುತ್ತೆ, ಜಾಗ್ರತೆ. ಇನ್ನು ಹಣ ಹೂಡಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಅವಕಾಶಗಳು ಬಂದರೂ ಕೂಡ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಈ ದಿನದ ತೀರ್ಮಾನ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿ ಇರಲ್ಲ. ಇನ್ನು ಕೆಲವೊಂದು ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳಿದೆ, ಕೆಲವೊಂದು ತೊಂದರೆಗಳಿದೆ. ಅದರಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಸಮಾಧಾನದಿಂದ ಇದ್ಬಿಡಿ. ಆ ಪರಿಸ್ಥಿತಿಯನ್ನು ಹಾಗೇ ಬಿಟ್ಬಿಡಿ. ಅದೇ ತಣ್ಣಗಾಗತ್ತೆ, ಅದೇ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ನೀವು ತ್ವರಿತವಾಗಿ ಪ್ರತಿಕ್ರಿಯಿಸಬೇಡಿ. ಒಂದು ರಿಯಾಕ್ಷನ್ ಅನ್ನುವಂಥದ್ದು ಇರಬಾರ್ದು. ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕಾಗುತ್ತೆ. ಅದನ್ನು ನೋಡಿಕೊಳ್ಳಿ. ಕುಟುಂಬಸ್ಥರ ಆರೋಗ್ಯ ನೋಡಿಕೊಳ್ಳಿ. ಹಾಗೆ ಈ ದಿನ ನೆರೆಹೊರೆಯವರ ವಿಚಾರದಲ್ಲಿ ಮೂಗು ತೂರಿಸುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ, ಆದರೆ ಅದನ್ನು ತಣಿಸ್ಬೇಕು. ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ಯಾವುದೇ ರೀತಿಯ ಪ್ರಯತ್ನದಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಸ್ವಲ್ಪ ಅಲರ್ಟ್ ಆಗಿರಬೇಕು. ಎಲ್ಲ ಒಂದು ಕಡೆ ಬೇರೆಯವರನ್ನು ನಂಬಿ ಮೋಸ ಹೋಗ್ತೀರಿ, ಬೇರೆಯವರ ಮಾತಿಗೆ ಮರಳಾಗ್ತೀರಿ. ಅಲ್ಲಿ ನಿಮಗೆ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಡೀಪ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು ನಿಮಗೆ. ಇನ್ನು ಈ ದಿನ ಕೆಲವೊಂದು ಅಭಿಪ್ರಾಯಗಳು ನಿಮಗೆ ತುಂಬ ಪಾಸಿಟಿವ್ ಆಗೇ ಇರುತ್ತೆ. ಕೆಲವರ ಮಾತು, ಕೆಲವರ ನಡೆ ನಿಮಗೆ ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿರುತ್ತೆ. ಆದರೆ ಅದನ್ನು ಉಪಯೋಗಿಸಿಕೊಳ್ಳುವಂಥ ಸಂದರ್ಭ ಮಾತ್ರ ನೀವು ತುಂಬ ಎಚ್ಚರಿಕೆಯಿಂದಲೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಪತಿ ಪತ್ನಿ ಇರ್ಬೋದು, ನಿಮ್ಮ ಸಂಗಾತಿ ಇರ್ಬೋದು, ಇಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಆದರೆ ಅದು ಅವರಿಗೆ ತಪ್ಪಾಗಿ ಗ್ರಹಿತವಾಗುತ್ತೆ. ಅಂದರೆ ಅವರು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮಾತಿನ ಚಕಮಕಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಏರು ಧ್ವನಿಯಲ್ಲೇ ಮಾತಾಡಿ ಅವರನ್ನು ಸುಮ್ಮನಿರಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಆದರೆ ಇದು ಸಂಬಂಧದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಒಂದು ಪರಿಸ್ಥಿತಿ ಏನಿದೆ ಅದನ್ನು ಅವರಿಗೆ ಸರಿಯಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿನೇ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಈ ದಿನ ಇಂಥ ಅನರ್ಥಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ದುಂದು ವೆಚ್ಚ ಅಂತಿರೋ ಅಥವಾ ನಿಮ್ಮ ಸೌಲಭ್ಯಕ್ಕಾಗಿ ಮಾಡಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅಂತಿರೋ, ಒಟ್ಟಾರೆ ಹಣ ಈ ದಿನ ನಿಮ್ಮಿಂದ ಜಾರುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಕೆಲಸದಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಸಂಯಮ ಮತ್ತು
ಈ ಪ್ರಾಮಾಣಿಕತೆ ಹಾಗೆ ಈ ಸಮಯದ ಸದುಪಯೋಗ ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನೀವು ಗಳಿಸಿರುವಂಥ ಸ್ಥಾನಮಾನ, ಹೆಸರು ಇದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗತ್ತೆ, ಒಳ್ಳೆಯದಾಗತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯುತ್ತೆ. ಅಡೆತಡೆಗಳು ಕಡಿಮೆ. ನೆನ್ನೆಗಿಂತ ಹಣದ ಪರಿಸ್ಥಿತಿ ಈ ದಿನ ಉತ್ತಮವಾಗೇ ಇರುತ್ತೆ. ಆದರೆ ಈ ದಿನ ನಿಮ್ಮ ಉದ್ಯೋಗದ ಸ್ಥಳದಲ್ಲಾಗಲಿ, ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಸುಗಮವಾಗಿ ಇರುವಂತೆ ನೋಡಿಕೊಳ್ಳಿ. ಅಲ್ಲಿ ಮಾತಿಗೆ ಮಾತು ಬೆಳಿಬಾರದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಮುಖವಾದಂತಹ ಕಾಗದ ಪತ್ರಗಳಿಗೆ, ದಾಖಲೆಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆ ಪತ್ರದಲ್ಲಿ ಏನಿದೆ ಅದನ್ನು ಓದಿ ತಿಳ್ಕೊಂಡು ಸಹಿ ಮಾಡುವಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಈ ದಿನ ಯಾವುದೇ ಒಂದು ಅವಕಾಶ ಸಿಕ್ಕಲಿ ಅದನ್ನು ಸಮಯ ಪ್ರಜ್ಞೆಯಿಂದ ಬಹಳ ವಿಶೇಷ ರೀತಿಯಲ್ಲಿ ನೀವು ಸ್ವೀಕರಿಸಬೇಕಾಗತ್ತೆ. ಅವಕಾಶ ಅದೃಷ್ಟವನ್ನೇ ತರುವಂಥ ಅವಕಾಶ ಅದು. ಅದನ್ನು ಮಾತ್ರ ಈ ದಿನ ಕೈ ಚೆಲ್ಲಬೇಡಿ. ಇನ್ನು ಈ ದಿನ ಕುಟುಂಬದ ಹಿರಿಯ ಸದಸ್ಯರು ಈ ದಿನ ನಿಮ್ಮಿಂದ ಕೆಲವೊಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಕರ್ತವ್ಯ ಏನು, ಇದನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗೇ ಇರ್ತೀರಿ. ಯಾವುದೇ ಒಂದು ವಿಚಾರ ಇರಲಿ, ಕಮ್ ವಾಟ್ ಮೇ ಅನ್ನುವಂಥದ್ದು ನಿಮ್ಮ ಧೋರಣೆಯಾಗಿರುತ್ತೆ. ಆದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಏಕೆಂದರೆ ಅದರಿಂದ ಬಹಳ ಬೇಗ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿದೆಯಲ್ಲ, ಕೆಲವೊಂದು ಸನ್ನಿವೇಶಗಳಿಗಾಗಿ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಿ. ಅಂಥ ಒಂದು ಸನ್ನಿವೇಶ, ವಾತಾವರಣ ಈ ದಿನ ನಿಮಗೆ ಅನುಕೂಲಕರವಾಗಿ ಸಿಗ್ತಾ ಇದೆ. ಹಾಗಾಗಿ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ, ಒಳ್ಳೆಯದಾಗತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಸಮಾಧಾನ ಇದೆ. ಅದರಿಂದ ಲಾಭ, ಅನುಕೂಲ ಬರುವಂಥದ್ದು ನಂತರದಲ್ಲಿ. ಆದರೆ ಮನಸ್ಸಿಗೆ ಸಮಾಧಾನ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು, ಕೆಲಸಗಳು ಪೂರ್ಣ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಕನಕಧಾರ ಸ್ತೋತ್ರವನ್ನು ಒಂದಿನ ಕೇಳಿಸ್ಕೊಳ್ಳಿ, ಒಮ್ಮೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಿಮಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಈ ದಿನ ಅವಕಾಶಗಳು ಸಿಕ್ಕತ್ತೆ, ತೆರೆದ ಪುಸ್ತಕದಂತೆ ಇರುತ್ತೆ. ಆದರೆ ಅದರಲ್ಲಿ ಯಾವ ಪುಟ ಬೇಕು, ಯಾವ ರೀತಿ ಆಸಕ್ತಿದಾಯಕವಾದಂಥ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ರ ತೀರ್ಮಾನ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿದಾಯಕವಾದಂಥ ಅಂಶಗಳನ್ನು ಸೇರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವರು ನಿಮ್ಮನ್ನು ದ್ವೇಷಿಸುವಂಥವ್ರು ಇದ್ದಾರೆ. ಕೆಲವರು ನಿಮ್ಮನ್ನು ಕಂಡು ಕರುಬುವಂಥವ್ರು, ಅಂದರೆ ಅವರಿಗೆ ಅಷ್ಟು ಸಮಾಧಾನ ಇರಲ್ಲ ನಿಮ್ಮ ಒಂದು ಪ್ರಗತಿಯಲ್ಲಿ. ಅಂಥವ್ರನ್ನ ಈ ದಿನ ನೀವು ಭೇಟಿ ಮಾಡ್ತೀರಿ. ಅಂಥವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀರಿ. ಇದು ಕೂಡ ಒಂದು ಸ್ಟ್ರಾಟಜಿ. ಹಾಗಾಗಿ ಶತ್ರುಗಳನ್ನು ಕೂಡ ಗೆಲ್ಲುವಂಥ, ಅವರ ಮನಸ್ಸನ್ನು ಕೂಡ ಈ ದಿನ ಮಿಡಿಯುವಂತೆ ಮಾಡುವಂಥ ಒಂದು ಕೈಚಳಕ, ಚಾಕಚಕ್ಯತೆ ನಿಮ್ಮಲ್ಲಿದೆ. ಅದನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಬೆಂಬಲ ನಿಮಗೆ ಸಿಕ್ಕತ್ತೆ, ಆತ್ಮಸ್ಥೈರ್ಯ ಸಿಕ್ಕತ್ತೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೆದರ್ತಾ ಇದ್ರೋ ಅಂಥದ್ರಲ್ಲಿ ಅವರ ಒಂದು ಮೋಟಿವೇಶನ್ ಏನಿದೆ, ಅವರ ಮಾತು ಅಥವಾ ಅವರ ಸಹಾಯ ನಿಮಗೆ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಒಟ್ಟಾರೆ ಈ ದಿನ ಸಮಯ ಪ್ರಜ್ಞೆಯಿಂದಲೇ ನೀವು ಕೆಲಸಗಳನ್ನು ಮುಂದುವರಿಸ್ತೀರಿ, ಒಳ್ಳೆಯದಾಗುತ್ತೆ. ಆದರೆ ಕೆಲವು ಹಣಕಾಸಿನ ವಿಚಾರಗಳೇನಿದೆ ಅದರಲ್ಲಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇದು ನಿಮಗೆ ಮುಂದೆ ತೊಂದರೆ ಆಗುತ್ತೆ, ಜಾಗ್ರತೆ. ಹಾಗೆ ಈ ಹಣ ಅಥವಾ ನೀವು ಮಾಡಬೇಕಾಗಿರುವಂಥ ಸಹಾಯ, ಇದರ ಬಗ್ಗೆ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಡಬೇಕಾಗತ್ತೆ.
ಹಾಗಾಗಿ ಈ ದಿನ ನಿಮ್ಮ ಒಂದು ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಏನೋ ಅಸಂಬದ್ಧವಾದಂತಹ ಮಾತುಗಳನ್ನು ಹೇಳುವಂಥದ್ದು, ಅಂಥ ಒಂದು ಆಶ್ವಾಸನೆಗಳನ್ನು ಕೊಡುವಂಥ ಪ್ರಯತ್ನ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.